ನಾವಿವಾಗ ಬಂದಿರೋ ರೆಸಾರ್ಟ್ ಬಂದ್ಬಿಟ್ಟು ಆಮೆಗುಂಡಿ ರೆಸಾರ್ಟ್ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಪಾರ್ಕಿಂಗ್ ಅಂತೂ ಫುಲ್ಲು ವೈಡಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ತುಂಬ ಕಾರ್ಗಳು ಆಲ್ರೆಡಿ ನಿಂತಿದೆ. ನಾವು ಬಂದಿರೋದು ಸ್ಯಾಟರ್ಡೇ ಅರೌಂಡ್ 4:35 ಹಂಗೆ ಬಂದಿದ್ದೀವಿ. ಪಾರ್ಕಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಇನ್ನು ಒಳಗಡೆ ಹೋಗಿ ಏನೇನಿದೆ ಅಂತೆಲ್ಲ ನೋಡೋಣ ಬನ್ನಿ. ಸೊ ಒಳಗಡೆ ಹೋಗ್ತಾ ಇದ್ರೇ ಫುಲ್ಲು ಒಂಥರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅರೌಂಡ್ ಅಲ್ಲಿ ಆಮೆಗುಂಡಿ ಅಂತ ರೆಸಾರ್ಟ್ ಬರೆದಿರೋದು ಎಲ್ಲ ಅಂದರೆ ತುಂಬ ಚೆನ್ನಾಗಿದೆ. ಇದು ಅರೌಂಡ್ ಕಾಡು ಸೆಂಟ್ರಲ್ಲಿ ಇರೋದ್ರಿಂದ ನಮ್ಗೆ ನೆಟ್ವರ್ಕ್ ಕೂಡ ಸರಿಯಾಗಿ ಸಿಗೋಲ್ಲ. ಸೊ ಪೀಸ್ ಆಫ್ ಮೈಂಡ್ಗಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಪೇಂಟಿಂಗ್ ಅಂತ ಆಚೆಗಡೆ ವೈಟ್ ಪೇಂಟಿಂಗ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಫೋಟೋಸ್ ಎಲ್ಲ ತೊಗೊಳಕ್ಕೆ ತುಂಬ ಚೆನ್ನಾಗಿದೆ. ನಾವಿವಾಗ ಹೋಗಿ ಫಸ್ಟ್ ಅಡ್ವಾನ್ಸ್ ಪೇ ಮಾಡಿದ್ವಿ. ಸೊ ನಮಗೆ ಇದು ಕೈಗೆ ಅದೇನೋ ಹಾಕ್ತಾರಲ್ಲ, ಸೊ ಅದು ಹಾಕ್ಸ್ಕೊಂಡು ರೆಸಾರ್ಟ್ ಎಲ್ಲ ಸುತ್ತಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಇವಾಗ ಅಲ್ಲಿ ಬಿಲ್ಲಿಂಗ್ ಮಾಡ್ತಿದ್ದಾರೆ. ನಾನು ಮತ್ತು ನನ್ನ ತಂಗಿ ಫುಲ್ಲು ರೆಸಾರ್ಟ್ ಸುತ್ತಾಡ್ಕೊಂಬರೋಣ ಅಂತ ಹೋಗ್ತಿದ್ದೀವಿ. ಸೊ ಸ್ಟಾರ್ಟಿಂಗಲ್ಲಿ ಬಿಲ್ಲಿಂಗ್ ಪಕ್ಕನೇ ಇದ್ದಿದೆ ಇಂಡಿಯಾ ಮತ್ತು ಕರ್ನಾಟಕ ಮ್ಯಾಪ್, ಮತ್ತು ಇಲ್ಲಿ ಹಾರ್ಟ್ ಶೇಪಲ್ಲಿ ಎಷ್ಟು ನೀಟಾಗಿ ಡೆಕೋರೇಟ್ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇವಾಗ ಒಳಗಡೆ ಹೋಗ್ತಾ ಇದ್ದಂಗೆ ನಮಗೆ ಸಾಂಗ್ ಕೂಡ ಕೇಳಿಸ್ತಿದೆ. ಸೊ ಸಾಂಗ್ ಕೇಳಿಸ್ತಾ ಇದ್ದರೆ ನಾವು ಏನು ಸಾಂಗು ಎಲ್ಲಿ ಬರ್ತಿದೆ ಅಂತ ಹುಡ್ಕೊಂಡು ಹೋಗ್ತಿದ್ದೀವಿ. ಯಾಕಂದರೆ ಸಾಟರ್ಡೇ ಆಗಿರೋದ್ರಿಂದ ಇದು ವೀಕೆಂಡ್ ಇರೋದ್ರಿಂದ ನಮ್ಮ ಬಂದಿರ್ತಾರೆ. ರೈನ್ ಡ್ಯಾನ್ಸ್ ಪಕ್ಕ ಅಂತ ಗೊತ್ತಿತ್ತು. ಸೊ ರೈನ್ ಡ್ಯಾನ್ಸ್ ನಡೀತಿದೆ ಅಂತ ಹುಡ್ಕೊಂಡು ಹೋಗ್ತಿದ್ದೀವಿ. ಸೊ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಪ್ಲೇಸ್ ತುಂಬ ಚೆನ್ನಾಗಿದೆ. ಟೆಂಟ್ ಇಲ್ಲ ಅಂತಾರೆ. ಸೊ ಇಲ್ಲಿ ಟೆಂಟ್ ಸ್ಟೇ, ರೂಮ್ ಸ್ಟೇ ಮತ್ತು ಫ್ರಿಡ್ಜ್ ಎಲ್ಲ ಇರುತ್ತೆ ಅಲ್ವಾ, ಅದು ತುಂಬ ಅಂದರೆ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ರೂಮ್ಸ್ ಇದೆ. ಸೊ ನಾವು AC ರೂಮ್ ತೊಗೊಂಡಿದ್ವಿ. ಸೊ ಇವಾಗ ನಾವು ರೈನ್ ಡ್ಯಾನ್ಸ್ ಎಲ್ಲಿ ನಡೀತಿದೆ ಅಂತ ಹುಡ್ಕೊಂಡು ಬಂದಿದ್ದೀವಿ. ಸೊ ರೈನ್ ಡ್ಯಾನ್ಸ್ ಇಲ್ಲಿ ನಡೀತಿರೋ ಜಾಗ ಅಂತ ಇಷ್ಟಾಗಿದೆ. ಸೊ ಇಲ್ಲಿ ಬ್ರಿಡ್ಜ್ ಕೆಳಗಡೆ ಫಿಲ್ಟರ್ ಇದೆ ಈ ಕಡೆ. ಸೊ ಈ ಕಡೆ ರೈನ್ ಡ್ಯಾನ್ಸ್ ಇದೆ. ಕಲ್ಲುಗಳು ಸೆಂಟ್ರಲ್ ಈ ಥರ ತುಂಬ ಅಂದರೆ ಚೆನ್ನಾಗಿದೆ. ಸಾಯಂಕಾಲ ಆಗಿರೋದ್ರಿಂದ ರೈನ್ ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ವೀಕೆಂಡ್ ಇದು ತುಂಬ ಅಂದರೆ ತುಂಬ ಜನ ಕೂಡ ಬಂದಿದ್ದರು. ಸೊ ಎಲ್ಲರೂ ಮಾಡ್ತಿದ್ದಾರೆ. ನಾವು ಎಂಜಾಯ್ ಮಾಡೋಕ್ಕೆ ಮುಂಚೆ ಆಗಿಲ್ಲ. ಸೊ ನಾವು ಬಂದಿದ ತಕ್ಷಣ ರೈನ್ ಡ್ಯಾನ್ಸ್ ನೋಡ್ತಿದ್ವಿ ಎಲ್ಲಿದೆ ಅಂತ. ಫಸ್ಟ್ ಆಮೇಲೆ ರೂಮ್ ಹತ್ತಿದ್ವಿ. ರೂಮು ಹೇಗಿದೆ ಅಂತಂದರೆ ತುಂಬ ಚೆನ್ನಾಗಿದೆ. ರೂಮ್ ಪೇಂಟಿಂಗ್ಸ್ ಆಗಿರ್ಬೋದು, ಕ್ಲೀನ್ನೆಸ್ ಇದೆ. ರೆಸಾರ್ಟ್ ಆ್ಯಕ್ಚುಲಿ ತುಂಬ ಕ್ಲೀನಾಗಿದೆ. ಎಲ್ಲೂ ನಮ್ಮ ಗಲೀಜೊಂದು ಇರೋಲ್ಲ. ಸೊ ರೂಮ್ ಹೋಗಿ ಚೆಕ್ ಮಾಡ್ತಿದ್ದೀವಿ. ಸೊ ರೂಮ್ ಅಂತೂ ತುಂಬ ಚೆನ್ನಾಗಿದೆ. ಸಾಯಂಕಾಲ ಹೋಗಿರೋದ್ರಿಂದ ಇವಾಗ ಟೀ, ಕಾಫಿ, ಬಜ್ಜಿ ಇನ್ನೋ ಟೈಮ್. ಸೊ ನಾವು ರೂಮ್ ಹತ್ರದಿಂದ ನಡ್ಕೊಂಡು ಹೋಗಬೇಕು ಅಂದರೆ ಸೊ ನಮ್ಗೆ ಸ್ಟಾರ್ಟಿಂಗ್ ಇತ್ತು ನಮ್ಮ ರೂಮ್ ಪಕ್ಕನೇ ಇದೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲಿರೋ ಬಸ್ ಲೈಟಿಂಗ್, ವಾಟರ್, ಸೊ ಅದು ಗೇಮ್ಸ್ ಆಡೋದಾಗ ಫ್ರಿಡ್ಜ್ ಒಂಥರ ತುಂಬ ಚೆನ್ನಾಗಿದೆ. ಸೊ ನಾವು ಇವಾಗ ಕಾಫಿ ಹೋಗ್ತಿದ್ದೀವಿ. ರೆಸಾರ್ಟ್ ತುಂಬ ಅಂದರೆ ಎಕ್ಕಿದೆ. ಅದಕ್ಕೋಸ್ಕರ ಯಾಕಂದರೆ ಇದು ತುಂಬ ಎಕ್ಕರ್ಸಲ್ಲಿ ಕಟ್ಟಿರೋದ್ರಿಂದ ನಾವು ಆದಷ್ಟು ದೊಡ್ಡದಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಇವಾಗ ಕಾಫಿ ಕುಡಿತಾ ಇದ್ದೀವಿ. ನನ್ನ ತಂಗಿ ಬರ್ತಿದ್ದೆ ಬಂದು ರೈನ್ ಡ್ಯಾನ್ಸ್ ಪಕ್ಕನೇ ಇರೋದು ಕ್ಯಾಂಟೀನ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ನೋಡ್ಬೋದು ಡಿಸೈನ್ಸ್ ಎಷ್ಟು ನೀಟಾಗಿ ಮಾಡಿದ್ದಾರೆ ಆಮೆಗುಂಡಿ ರೆಸಾರ್ಟ್ದು ಅಂತ. ಸೊ ಇದರಲ್ಲಿ ಫೋಟೋಸ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ನೋಡೋಕ್ಕೂ ತುಂಬ ಅಂದರೆ ತುಂಬ ಗ್ರೀನರಿ ಆಗಿದೆ. ಇಲ್ಲಿ ಪ್ರೋಗ್ರಾಮ್ಸ್ ಅದು ಇದು ಮಾಡ್ತಾರೆ. ಸೊ 6:30 ಆಗಿರೋದ್ರಿಂದ ಲೈಟಿಂಗ್ಸ್ ಎಲ್ಲ ಆನ್ ಮಾಡಿದ್ದಾರೆ. ಫೋಟೋಶೂಟ್ಸು ನಡೀತಿದೆ ಇಲ್ಲಿ. ಸೊ ಇದು ಟ್ರೈ ಮಾಡ್ತಿದ್ಲು ನನ್ನ ತಂಗಿ. ಇದು ಅರೌಂಡ್ ನಮ್ಮ ರೂಮ್ ಪಕ್ಕನೇ ಇರೋದ್ರಿಂದ ತುಂಬ ಚೆನ್ನಾಗಿದೆ. ನಾನು ಬ್ರಿಡ್ಜ್ ಬಗ್ಗೆ ಹೇಳಿದ್ನಲ್ಲ, ಅದು ಲೈಟಿಂಗ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಇವಾಗ ಈವ್ನಿಂಗ್ ನೈಟ್ ಡಿನ್ನರ್ ಮಾಡೋಣ ಅಂತ ಹೋಗ್ತಿದ್ದೀವಿ.
ಡಿನ್ನರಲ್ಲಂತೂ ತುಂಬ ಅಂದರೆ ತುಂಬ ವೆರೈಟೀಸ್ ಇದೆ. ವೆಜ್ಜಲ್ಲಾಗಿರೋದು, ವೆಜ್ಜಲ್ಲಿ ವೆಜ್ ಸೂಪ್ ಇದೆ, ಮತ್ತು ಪೊಟ್ಯಾಟೊ ಫ್ರೈ ಇದೆ, ಪರೋಟ ಇದೆ. ಫುಡ್ಡು ತುಂಬಾ ತುಂಬ ಚೆನ್ನಾಗಿತ್ತು. ಇದು ದಾಲ್ ಇದೆ, ಸಾಂಬಾರ್ಸ್ ಇದೆ, ಮತ್ತು ಗೀ ರೈಸ್ ಇದೆ, ವೈಟ್ ರೈಸ್, ರಸಮ್, ಕರ್ಡ್. ಇನ್ನು ನಾನ್ ವೆಜ್ಜಲ್ಲಿ ಬಂದರೆ ಚಿಕನ್ ಪೆಪ್ಪರ್ ಡ್ರೈ ಇತ್ತು, ಬಿರಿಯಾನಿ ಇತ್ತು, ಮತ್ತು ಚಿಕನ್ ಸಾಂಬಾರ್ ಇತ್ತು, ಲಾಸ್ಟಲ್ಲಿ ಫಿಶ್ ಸಾಂಬಾರ್. ಫುಡ್ ವೈಸ್ ಅಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ. ನನ್ನ ತಂಗಿ ನಾವು ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನಾವು ವೆಜ್ ತಿಂತೀವಿ, ಸೊ ನಾನು ವೆಜ್ ತಿಂದೆ. ಲಾಸ್ಟಲ್ಲಿ ಐಸ್ ಕ್ರೀಮ್ ಮತ್ತು ಜಾಮೂನ್ ಕೂಡ ತುಂಬಾ ತುಂಬ ಟೇಸ್ಟಿಯಾಗಿತ್ತು. ಇನ್ನು ನೈಟ್ ಹೊತ್ತಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅರೌಂಡ್ ಗ್ರೌಂಡಲ್ಲಿ ನಾವತ್ತು ಅದು ಕ್ರಿಕೆಟ್ ನಡೀತಿತ್ತು, ವರ್ಲ್ಡ್ ಕಪ್ದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಮತ್ತು ಗೇಮ್ಸ್ ಆಡೋಣ ಅಂತ ಹೋದ್ವಿ. ಗೇಮ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಎಲ್ಲ ಗೇಮ್ಸ್, ಇಂಡೋರ್ ಗೇಮ್ಸ್ ಎಲ್ಲ ಒಂದೇ ಹತ್ರ ಇತ್ತು. ಸೊ ಗೇಮ್ಸ್ ಆಡ್ತಾ ಆದಷ್ಟು ಬೇಗ ಮಲ್ಕೊಂಡ್ವಿ. ಇನ್ನು ಬೆಳಿಗ್ಗೆ ಎದ್ದು ಟ್ರೆಕ್ಕಿಂಗ್ ಹೋಗೋಣ ಅಂದರೆ ಫುಲ್ ಟಯರ್ಡ್ ಆಗಿತ್ತು, ನೈಟ್ ಲೇಟ್ ಆಯಿತು ಅಂತ. ಸೊ ಮಾರ್ನಿಂಗ್ ಕಾಫಿ ಕುಡಿಯೋಣ ಅಂತ ಎದ್ದು ಬಂದ್ವಿ. ಸೊ ಮಾರ್ನಿಂಗ್ ಕಾಫಿ ಕುಡಿದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತು ಊಟ ತಿನ್ನೋಣ ಬಂದ್ವಿ. ಪಲಾವ್ ಮತ್ತು ತಿಂದರೆ ಇಡ್ಲಿ ಅಂದರೆ ನನಗಾಗೋದಿಲ್ಲ. ಸೊ ನೆಕ್ಸ್ಟ್ ನಾನು ಬ್ರೆಡ್ ಜಾಮ್ ಇಸ್ ಮೈ ಫೇವ್ರೇಟ್. ಸೊ ಬ್ರೆಡ್ ಜಾಮ್ ತಿಂದು ಆ್ಯಕ್ಟಿವಿಟೀಸ್ ಆಡೋಣ ಅಂತ ಹೋಗ್ತಿದ್ವಿ. ಅದು ನೋಡಿದ್ರೆ ಭಯ ಆಗ್ತಿತ್ತು, ಯಾಕಂದರೆ ಕೆಳಗಡೆ ಸಪೋರ್ಟ್ಗಂತೂ ಏನೂ ಇಲ್ಲ, ಬಿದ್ದರೆ ನೀರು ಒಳಗಡೆ ಬೀಳ್ತೀವಿ ಅಂತ ನಮ್ಮಮ್ಮ ಬೇಡ ಅಂತ ಹೇಳ್ತಿದ್ರು. ನಾವು ಟ್ರೈ ಮಾಡೋಣ ಅಂತ ಹೇಳ್ತಿದ್ವಿ. ಮತ್ತು ಸ್ವಿಮ್ಮಿಂಗ್ ಫೂಲ್ ಅಷ್ಟೇ ತುಂಬ ಚೆನ್ನಾಗಿದೆ, ಕ್ಲೀನ್ ವಾಟರ್ ಇದೆ, ಜಾಸ್ತಿ ಬ್ಲೀಚಿಂಗ್ ಪೌಡರ್ ಏನೂ ಹಾಕಿಲ್ಲ, ಯಾಕಂದರೆ ಮಕ್ಕಳು ಆಟ ಆಡ್ತಾರೆ, ಅವ್ರಿಗೆ ಎಫೆಕ್ಟ್ ಆಗುತ್ತೆ ಅಂತ ನೀಟಾಗಿ ಮೇಂಟೈನ್ ಮಾಡಿದರು. ಸೊ ಇದು ನೈಟ್ ನೋಡಿದ ಜಾಗ. ಅಲ್ಲಿ ಬೆಳಿಗ್ಗೆ ನೇಮ್ ಸೆರಿಮನಿ ಇತ್ತು. ಸೊ ತುಂಬ ಜನ ಬಂದಿದ್ದರು. ಫಂಕ್ಷನ್ಸ್ ಎಲ್ಲ ಮಾಡ್ತಾರೆ ರೆಸಾರ್ಟಲ್ಲಿ. ರೆಸಾರ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಲ್ವಾ. ಸೊ ಲಂಚು ನಾನು ಲೈಟಾಗಿ ವೆಜ್ ಹಾಕ್ಕೊಂಡಿದ್ದೆ, ನಮ್ಮಮ್ಮ ನಾನ್ ವೆಜ್ ತಿಂತಾಯಿದ್ರು. ಸೊ ನಾನು ವೆಜ್ ತಿಂದು ಬಿರಿಯಾನಿ ತಿನ್ನೋಣ ಅಂತ ಬಿರಿಯಾನಿ ಹಾಕ್ಕೊಂಡು ಚಿಕನ್ ಫ್ರೈ ಹಾಕ್ಕೊಂಡೆ. ಸೊ ನನ್ನ ತಂಗಿ ಎಲ್ಲಕ್ಕಿಂತ ಫಸ್ಟು ನಾನ್ ವೆಜ್ ಅಂತೂ ತುಂಬ ಚೆನ್ನಾಗಿ ತಿಂತಾಳೆ ಅವಳು. ಸೊ ಬೇಗ ಬೇಗ ತಿಂದುಬಿಟ್ಟು ಐಸ್ ಕ್ರೀಮ್ ಮತ್ತು ಸ್ವೀಟ್ ಕೂಡ, ಪಾಯಸ ಕೂಡ ಮಾಡಿದರು. ಫುಡ್ ಅಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು, ನಮ್ಗೆ ತುಂಬ ಇಷ್ಟ ಆಯಿತು. ಸೊ ನಾವು ಲಂಚ್ ಮುಗಿಸ್ಕೊಂಡು ಆಲ್ಮೋಸ್ಟ್ ಆಲ್ ಫೋಟೋಸ್ ಶೂಟ್ ಎಲ್ಲ ಮಾಡ್ಕೊಂಡ್ವಿ. ಮುಗಿಸ್ಕೊಂಡು ಇವಾಗ ವಾಪಸ್ ಮನೆಗೆ ಹೋಗಬೇಕು ಅಂತ ಹೋಗ್ತಿದ್ದೀವಿ. ಸೊ ರೆಸಾರ್ಟ್ ಅಂತೂ ನಾವು ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ, ನಮಗಂತೂ ತುಂಬ ಇಷ್ಟ ಆಯಿತು. ಸೊ ಹೋಗ್ತಾ ಮಾತಾಡ್ಕೊತಾ ಇದ್ದೀವಿ. ಸೊ ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಫ್ಯಾಮ್ಲಿ ಫ್ರೆಂಡ್ಸ್ ಅವ್ರ ಜೊತೆ ಬರೋಣ, ಇನ್ನೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅಂತ. ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸೊ ಇದು ಇವತ್ತಿನ ಶಾರ್ಟ್ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.